ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸುದ್ದಿಯನ್ನು ನಾವು ಸ್ಫೋಟ ಮಾಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಪರಪ್ಪನಗರದಲ್ಲಿ ಜೈಲಲ್ಲಿದ್ದಾರೆ. ಪೊಲೀಸರು ಇನ್ನೊಂದು ಕಡೆ ತನಿಖೆಯನ್ನು ಭಾಳ ಡೀಪಾಗಿ ಮಾಡ್ತಾ ಇದ್ದಾರೆ. ಸದ್ಯದರಲ್ಲೇ ಚಾರ್ಜ್ ಶೀಟನ್ನು ಕೂಡ ಫೈಲ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರ್ಬೋದು, ನಾವು ರೇಣುಕಾಸ್ವಾಮಿ ಕೊಲೆ ಆದಮೇಲೆ ದರ್ಶನ್ ಅರೆಸ್ಟ್ ಆಗ್ತಾನೆ, ಆಗ ಮಾರನೇ ದಿನವೇ ಒಂದು ಸುದ್ದಿಯನ್ನು ಸ್ಫೋಟ ಮಾಡಿದ್ವಿ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇರುವಂಥ ಫುಟೇಜ್ ಇದೆ. ಪೊಲೀಸರು ಅದನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸ್ತಾರೆ. ಅಲ್ಲಿವರೆಗೂ ಕೂಡ ಆ ಒಂದು ಫುಟೇಜನ್ನು ಡಿಸ್ಕ್ಲೋಸ್ ಮಾಡಲ್ಲ ಅಂತ. CCTVಯಲ್ಲಿದ್ದಂಥ ಶೆಡ್ಡು ಮತ್ತು ರಸ್ತೆಯಲ್ಲಿ, ಆಮೇಲೆ ಆತನ ಮನೆಯಲ್ಲಿರುವಂಥ CCTV ಜಸ್ಟ್ ಮೂಮೆಂಟ್ಸ್ ಇತ್ತು. ಅವನು ಶೆಡ್ಡಿಗೆ ಬರೋದು ದರ್ಶನ್ ಮತ್ತು ಶೆಡ್ಡಿಂದ ಆಚೆ ಹೋಗೋದು ಮಾತ್ರ ಇತ್ತು. ಆದರೆ ಶೆಡ್ ಒಳಗಡೆ ರೇಣುಕಾಸ್ವಾಮಿನ ಹೊಡೆಯುವಂಥ ಫುಟೇಜು ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅನ್ನೋ ಸುದ್ದಿಯನ್ನು ನಾವು ಅವತ್ತೇ ಒಂದು ಸ್ಫೋಟ ಮಾಡಿದ್ವಿ, ಬ್ರೇಕ್ ಮಾಡಿದ್ವಿ ಆ ಸುದ್ದಿಯನ್ನು. ಇದೀಗ ಆ ವಿಡಿಯೋ ಅಂದರೆ ಆ ಮೊಬೈಲ್ನಲ್ಲಿ ಯಾರು ರೆಕಾರ್ಡ್ ಮಾಡಿದ್ದು ಅನ್ನೋ ಒಂದು ವಿಚಾರ ಈಗ ಪೊಲೀಸರಿಗೆ ಉತ್ತರ ಕೂಡ ಸಿಕ್ಕಿದೆ. ಪೊಲೀಸರು ಈಗಾಗಲೇ ಆ ವಿಡಿಯೋವನ್ನು ಕೂಡ ರಿಟ್ರೀವ್ ಮಾಡ್ಕೊಂಡಿದ್ರು, ಯಾಕೆಂದರೆ ಆ ವಿಡಿಯೋನ ಡಿಲೀಟ್ ಆಗಿತ್ತು. ಈ ಪ್ರಕರಣದ ಒನ್ ಆಫ್ ದ ಅಕ್ಯೂಸ್ಡ್ ಪ್ರದೋಷ್ ಆ ವಿಡಿಯೋನ ಮಾಡ್ತಾನೆ. ಸುಮಾರು 5 ರಿಂದ 6 ಸೆಕೆಂಡು ಆ ವಿಡಿಯೋ ಮೊಬೈಲ್, ಆತನ ಐಫೋನಲ್ಲಿ ಆ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ. ದರ್ಶನ್ನೇ ಸೂಚನೆ ಮೇರೆಗೆ ಆ ವಿಡಿಯೋ ಆಗುತ್ತೆ. ಯಾಕೆಂದರೆ ಆಗಿನೂ ರೇಣುಕಾಸ್ವಾಮಿ ಸತ್ತಿರೋದಿಲ್ಲ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇರುವಂಥ ದರ್ಶನ್ ಆ ಸೂಚನೆ ಕೊಟ್ಟ ನಂತರ ಪ್ರದೋಷ್ ತನ್ನ ಮೊಬೈಲ್ನಲ್ಲಿ ಆ ವಿಡಿಯೋನ ಮಾಡ್ಕೊಂಡಿರ್ತಾನೆ. ಒಂದು 5-6 ಸೆಕೆಂಡ್ ಇರ್ಬೋದು. ನಂತರ ಆ ವಿಡಿಯೋವನ್ನು ಆತ ಸತ್ತ ಮೇಲೆ, ರೇಣುಕಾಸ್ವಾಮಿ ಸತ್ತ ಹೋದ ಅಂತ ಗೊತ್ತಾದ ಮೇಲೆ ನಂತರ ಡಿಲೀಟ್ ಕೂಡ ಮಾಡಿರ್ತಾರೆ. ಪೊಲೀಸರಿಗೆ ಆ ವಿಡಿಯೋನ ಏನು ಒಂದು ಡಿಲೀಟ್ ಆಗಿತ್ತು ವಿಡಿಯೋನ ರಿಟ್ರೀವ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಇನ್ನು ದರ್ಶನ್ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಆತನನ್ನು ನಾವು ಅರೆಸ್ಟ್ ಮಾಡಲೇಬೇಕು, ವಶಕ್ಕೆ ತಗೊಂಡು ವಿಚಾರಣೆ ಮಾಡಲೇಬೇಕು ಅಂತ ಪೊಲೀಸರು ಏನು ತನಿಖೆ ಮಾಡ್ತಾಯಿದ್ದ ಪೊಲೀಸರು ನಿರ್ಧಾರ ಮಾಡ್ತಾರೆ. ಆದರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಕೇಸ್ನಲ್ಲಿ, ಅಂದರೆ ಸಾಕಷ್ಟು ಸಾಕ್ಷಿಗಳಿಲ್ದಲೇ ನಾವು ಅಂಥ ಸ್ಟಾರ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನೋಡಿ ಅಂತಾರೆ. ಆವಾಗ ಇದೇ ಅಧಿಕಾರಿಗಳು ಆ ವಿಡಿಯೋವನ್ನು ತೋರಿಸ್ತಾರೆ ಹಿರಿಯ ಅಧಿಕಾರಿಗಳಿಗೆ. ನಮಗೆ ಸಾಕಷ್ಟು ಸಾಕ್ಷಿಗಳಿದೆ, ದರ್ಶನ್ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದು, ಹಲ್ಲೆ ಮಾಡಿರೋದು, ಜೊತೆಗೆ ಒಂದು ಸರೆಂಡರ್ ಆಗೋಕ್ಕೆ ಹಣವನ್ನು ಕೂಡ ಕೊಟ್ಟಿರುವಂಥದ್ದು, ಆತನ ಸೂಚನೆ ಮೇರೆಗೆ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದಿರೋದು, ನಂತರ ಶೆಡ್ನಲ್ಲಿ ಹಲ್ಲೆ ಮಾಡ್ತಾರೆ, ಬಾಡಿನ ತೊಗೊಂಡೋಗಿ ಡಿಸ್ಪೋಸ್ ಮಾಡ್ತಾರೆ. ಇವೆಲ್ಲವೂ ಕೂಡ ದರ್ಶನ್ಗೆ ಗೊತ್ತಿದೆ. ಆತನ ಸೂಚನೆ ಮೇರೆಗೆ ಮತ್ತು ಸ್ವತಃ ದರ್ಶನ್ ಕೂಡ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋ ಇದೆ ಅಂತ ಹಿರಿಯ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿದಾಗ ಹಿರಿಯ ಅಧಿಕಾರಿಗಳು ಗೋಯೆಡ್, ನೀವು ಅವ್ರನ್ನ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಆನಂತರ ಪೊಲೀಸರು ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿದ್ದಂಥ ದರ್ಶನನ್ನು ಕಸ್ಟಡಿಗೆ ತೊಗೊಂಡು ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಬಂದು ಅರೆಸ್ಟ್ ಮಾಡ್ತಾರೆ. ನಂತರ ಇದೀಗ ಚಾರ್ಜ್ ಶೀಟ್ಗೆ ಫೈಲ್ ಮಾಡಬೇಕಾ ಈ ಒಂದು ವಿಡಿಯೋ, ಯಾಕೆಂದರೆ ಈಗಾಗಲೇ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ಸತ್ತೋಗಿರುವಂಥದ್ದು, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು, ಏನು ಹಲ್ಲೆ ಮಾಡಿರ್ತಾರೆ, ಆತ ಹಲ್ಲೆ ಮಾಡಿದ್ರಿಂದ ಸಾವನ್ನಪ್ಪಿದ್ದಾನೆ ಅಂತ ಈಗಾಗಲೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಅಲ್ಲೇ ಬರೀ ದರ್ಶನ್ ಒಬ್ಬನೇ ಮಾಡೋದು, ದರ್ಶನ್ ಜೊತೆ ಇನ್ನೂ 4-5 ಜನ ಕೂಡ ಮಾಡ್ತಾರೆ. ಯಾರಿಂದ ಆತ ಹಲ್ಲೆಗೆ ಒಳಗಾಗಿ ಸತ್ತೋದು ಅನ್ನೋದಕ್ಕಿಂತ ಇವರೆಲ್ಲ ಸೇರ್ಕೊಂಡು ಹಲ್ಲೆ ಮಾಡಿದ್ರಿಂದ ಆತ ಸತ್ತೋಗಿದ್ದಾನೆ. ಹಾಗಾಗಿ ಈ ಒಂದು ವಿಡಿಯೋ ಅಂದರೆ ಇಂಪಾರ್ಟೆಂಟ್. ದರ್ಶನ್ ಕೂಡ ಹಲ್ಲೆ ಮಾಡ್ತಾ ಇರುವಂಥ ವಿಡಿಯೋ ಏನಿದೆ, ಒಂದು 3-4 ಸೆಕೆಂಡ್ ಇರುವಂಥ ವಿಡಿಯೋ ಈಗಾಗಲೇ ಪೊಲೀಸರ ಕೈಗೆ ಸೇರಿದೆ. ಅದನ್ನು ಎಕ್ಸ್ಪರ್ಟ್ಸ್ ಅಂದರೆ ಫೋರೆನ್ಸಿಕ್ ಲ್ಯಾಬ್ಗೆ ಕೊಡಿಸ್ಬಿಟ್ಟು, ಯಾಕೆಂದರೆ ಅಫಿಷಿಯಲ್ ಆಗಿ ತೊಗೋಬೇಕಾಗುತ್ತೆ. ಇದೇ ಯಾವ ಕ್ಯಾಮ್ರಾದಿಂದ, ಯಾವ ಮೊಬೈಲ್ ಕ್ಯಾಮ್ರಾದಿಂದ ಶೂಟ್ ಮಾಡಿದ್ರು ಅದೇ ಕ್ಯಾಮ್ರಾದಿಂದ ಕೂಡ ಸೀಸ್ ಮಾಡಿ ಅಲ್ಲಿನ ಆ ಮೊಬೈಲನ್ನು ಒಂದು ಏನಿದೆ ಅವನು ಈಗ ಸಂಬಂಧಪಟ್ಟಂತೆ ಫೋರೆನ್ಸಿಕ್ ಲ್ಯಾಬಿಗೆ ಕೊಡಬೇಕಾಗುತ್ತೆ. ಅವರು ಅಥೆಂಟಿಕ್ ಆಗಿ ಇದೇ ಮೊಬೈಲಿಂದ ಶೂಟ್ ಆಗಿತ್ತು, ಈ ಟೈಮಲ್ಲಿ ಶೂಟ್ ಆಗಿದ್ದು, ಇಂಥ ದಿನ ಶೂಟ್ ಆಗಿತ್ತು, ಇದೇ ಸ್ಥಳದಲ್ಲಿ ಶೂಟ್ ಆಗಿತ್ತು ಅನ್ನೋದನ್ನು ಕ್ಲೀನಾಗಿ ಅವ್ರು ಸರ್ಟಿಫೈಡ್ ಮಾಡಿಕೊಡ್ತಾರೆ. ಅವೆಲ್ಲವೂ ಕೂಡ ನಂತರ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅಟ್ಯಾಚ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಈಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಭಾಳ ಸಂಕಷ್ಟಕ್ಕೆ ಇದಾಗಿದೆ ಅಂತಲೇ ಹೇಳ್ಬೇಕು. ಅಂದರೆ ಇದು ಮೇನ್ ವಿಟ್ನೆಸ್ ಅಂತ ಹೇಳಬೇಕಾಗುತ್ತೆ. ಪೊಲೀಸರಿಗೆ ಅದು ಈಗ ಸಿಕ್ಕಿದೆ. ಥ್ಯಾಂಕ್ ಯು.